ಸ್ವಲ್ಪ ಅಂದರೆ ಮಲ್ಕೊಳ್ಳೋದು ಹೆಚ್ಚಿಗೆ ಆಯಿತು. ಆಮೇಲೆ ಯಾರನ್ನು ನೀವು ಮಾತನಾಡದೇ ಇರೋದು ಹೆಚ್ಚಾಯಿತು. ಆಮೇಲೆ ನಾ ಕೇಳ್ತಿದ್ದೆ, ಅಪರ್ಣೆ ಹಿಂಗಾಗ್ಬಿಟ್ರೆ ನಾನೇನು ಮಾಡಲಿ, ಒಂದೆರಡು ತಿಂಗಳಲ್ವಾ ಕಂದ, ಒಂದೆರಡು ತಿಂಗಳು ಸರಿ ಹೋಗ್ಬಿಡ್ತೀನಿ ಅಂದರೆ ಅಷ್ಟು ನಂಬಿಕೆ ಇತ್ತು, ನನಗೂ ಇತ್ತು ಕೂಡ. 3-4 ಭಾನುವಾರಗಳ ದಿನ ಏನೋ ಆಗೋಯ್ತು, ನನಗೇನೋ ಆಗ್ತಾ ಇದೆ ಅಂತೆಲ್ಲ. ಹಾಗಾಗಿ ಇದೆಲ್ಲ ಮುನ್ಸೂಚನೆಯೋ ಏನೋ ಅಂತ ಅನ್ನಿಸ್ತು. ಆಮೇಲೆ ಆ 9ನೇ ತಾರೀಕು ಸ್ಕ್ಯಾನ್ ಮಾಡಿಸ್ಬೇಕು ಇನ್ನೊಂದ್ಸಲ ಅನಿಸುತ್ತೆ ಅಂತ ತಾನೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋದ್ವಿ. ಎಲ್ಲ ಮುಗೀತು. ಅಂದರೆ ಹೋಗ್ಬೇಕಾದ್ರೆ ವೀಲ್ ಚೇರ್ನಲ್ಲಿ ಹೋದವರು ವಾಪಸ್ ಬರ್ತಾ ನಡ್ಕೊಂಡು ಬಂದ್ಲು. ಏನೋ ಪವಡ ಆಗಿಬಿಟ್ಟಿದೆ ಅಂತೆಲ್ಲ. ಆಮೇಲೆ ರಿಪೋರ್ಟ್ಸ್ಗೋಸ್ಕರ ನಾನು 5:30 ಮನೆಗೆ ಬಿಟ್ಬಿಟ್ಟು ಈ 6:30 ಸುಮಾರಿಗೆ ಹೊರಟಿದ್ದೆ. ಇಲ್ಲ ವಾಪಸ್ ಬಂದುಬಿಡಿ, ತಕ್ಷಣ ಹೋಗಬೇಕು, ಏನೋ ಆಗ್ತಾಯಿದೆ. ಹೋದ್ವಿ. ಆಮೇಲೆ ತುಂಬ ನೋವು ಅಂತ ಹೇಳ್ತಾ ಇದ್ಲು. ನಂಗೆ ಹಿಂದಿನ ದಿನವೂ ಅಷ್ಟೇ ಡಾಕ್ಟರ್ ಹೇಳಿದರು, ಐ ಥಿಂಕ್ ವಿ ಆರ್ ಎಟ್ ದ ಎಂಡ್ ಆಫ್ ದ ಟನಲ್, ನಥಿಂಗ್ ಕ್ಯಾನ್ ಬಿ ಡನ್ ಅಂತ. ಅದನ್ನ ಅವಳಿಗೆ ಅವ್ರಿಗೆ ಸ್ಕ್ಯಾನಿಂಗಲ್ಲಿ ಏನಾದ್ರು ಗೊತ್ತಾಗುತ್ತಾ? ಹೇಳಲಿಲ್ಲ ಅವಳಿಗೆ ನಾನು, ಆದರೆ ಅವಳಿಗೆ ಗೊತ್ತಿತ್ತದು. ಆಮೇಲೆ ತುಂಬ ವಾಂತಿ ಮಾಡಿಕೊಂಡ್ಲು. ಆಮೇಲೆ ನಾನು ಅವಳು ನೋವನ್ನು ನೋಡಲಾರ್ದೆ ಏನಾದ್ರು ಸೆಡೇಟ್ ಮಾಡಿ ಡಾಕ್ಟ್ರ್ ಅಂತ ನಾನೇ ರಿಕ್ವೆಸ್ಟ್ ಮಾಡಿದೆ. ಆಮೇಲೆ ಇಂಜೆಕ್ಷನ್ ಕೊಟ್ಟ ಮೇಲೂ ನಾ ಯಾರು ಹೇಳು ಅಂದರೆ ಹೆಸರು ಹೇಳಿದ್ದು. ಅವಳು ಯಾವಾಗಲೂ ನನ್ನ ವಸ್ತಾರೆ ಅಂತಲೇ ಕರೆದದ್ದು. ನೀವು ನಾಗರಾಜ್ ವಸ್ತಾರೆ, ನನ್ನ ಮುದ್ದು ಅಂತೆಲ್ಲ ಹೇಳೋದು, ಅದೇ ಕೊನೆ ಮಾತು. ಆಮೇಲೆ ಮಾತೇ ಆಡಲಿಲ್ಲ 2 ದಿನ, 2 days ಮಾತಿಲ್ಲ. ಹಾಸ್ಪಿಟ್ಲಲ್ಲೇ ICUಲಿದ್ಲು. ಆ ಟೈಮ್ನಲ್ಲಿ ಸುಮಾರಿನಲ್ಲಿ ಛಾಯಾ ಬಂದರು, ಸುನೀತಾ ಬಂದರು, ಅರ್ಚನಾ ಉಡುಪ ಬಂದರು. ಎಲ್ಲರೂ ಹಾಡುಗಳು ಹಾಡಿದ್ರು. ಏನು ಆದರೆ ವೈದ್ಯರೇನು ಹೇಳೋರು ಅಂದರೆ ಅವಳಿಗೆ ಗೊತ್ತಾಗ್ತಾ ಇದೆ, ರಿಯಾಕ್ಟ್ ಮಾಡಕ್ಕಾಗ್ತಿಲ್ಲ ಅಂತ. ಮೇಡಮ್ ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್? ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ನಮ್ಮ ವಯಸ್ಸು 16, ಮನಸ್ಸು ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಗೆಯ ಕಂಡ ಮೋಡಿಯಲ್ಲಿ ನಡೆಯುತ್ತೆನ್ನ ಜೀವ. ನಿನ್ನ ತುಂಡ ಹೂನಗೆ ಅಂತ, ನಂದು ತುಂಡ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ, ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ, ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ, ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು. ಆಮೇಲೆ ಎದುರಿಗೆ ನಿಂತ್ಕೊಂಡು ನೋಡಲಿಕ್ಕೂ ಕಷ್ಟ ಆಗುತ್ತೆ ನನಗೆ. ಹಾಗಾಗಿ ಆಚೆ ಬಂದುಬಿಟ್ಟೆ. ಮತ್ತು 15 ನಿಮಿಷ ಬಿಟ್ಟು ಮತ್ತೆ ಇದಕ್ಕಿದ್ದ ಹಾಗೆ ಹೇಳಿದ್ರು ನನಗೆ. ಆ ಟೈಮ್ನಲ್ಲಿ ಉಸಿರನ್ನು ಹಿಂಪಡೀತಾ ಇತ್ತು ದೇಹ. ಅದು ಹೃದಯದೊಂದು ಕರ್ವ್ ಇರುತ್ತಲ್ಲ, ಗ್ರಾಫ್, ನಿಧಾನವಾಗಿ ಸಪಾಟ ಆಯಿತು ಅಷ್ಟೆ. ನನಗೆ ಮನಸ್ಸಿನಲ್ಲಿ ಒಂದಿದ್ದದ್ದು, ನಾವೊಂದು ಪದ್ಯ ಬರೆದಿದ್ದೆ ವರ್ಷಗಳ ಹಿಂದೆ, ನೀನೇ ಕೊಟ್ಟ ಈ ಮೈಯನ್ನು ನೀನು ವಾಪಸ್ಸು ಪಡೀಲಿಕ್ಕೆ ಇಷ್ಟೆಲ್ಲ ನೋವು ಕೊಡಬೇಕಾ, ಅಟ್ಲೀಸ್ಟ್ ತುಟಿಗಳ ಮೇಲೆ ಒಂದಷ್ಟು ನಗುವನ್ನಾದರೂ ಉಳಿಸು ಅಂತ. ಆದರೆ ಈ ಸೃಷ್ಟಿ ದೊಡ್ಡದು, ಲೋಕ ದೊಡ್ಡದು, ಜಗತ್ತು ದೊಡ್ಡದು. ಅವಳ ಮೇಲೆ ಕರುಣೆ, ಕಿಂಚಿತ್ ಕರುಣೆನ ಮಾಸದ ನಗೆ ಕೊನೆಯವರೆಗೂ ಉಳೀತು. ಅದಕ್ಕೆ ನಾನು ತುಂಬ ಕೃತಾರ್ಥನಾಗಿದ್ದೇನೆ. ಇವತ್ತಿಗೂ ಇವಳದು ಇದ್ದಕ್ಕಿದ್ದ ಹಾಗೆ ನೆನಪಾಗ್ಬಿಡತ್ತೆ. ಅಲ್ಲ, ಆಸ್ಪತ್ರೆಯಲ್ಲಿ ಕಂಡ ಕಡೆಗಳಿಗೆಯ ಮುಖ, ಕೂದಲೆಲ್ಲ ಊದ್ರಿ ಎಲ್ಲ ಚೆನ್ನಾಗಾಗಿತ್ತು. ಮತ್ತೆ ಹೆವಿ ಡೋಸೇಜ್ ಶುರುವಾದ್ರಿಂದ ಅಲ್ಲಲ್ಲಿ ಇಲ್ಲಲ್ಲಿ ಹಿಂಚೂರು ಟ್ರಿಮ್ ಮಾಡಿಬಿಡ್ಲಿ. ಅದೇನಾಯ್ತು, ಒಬ್ರು ಬ್ರಿಟಿಷಿಯನ್ ಹತ್ರ ಹೋಗ್ತಾ ಇದ್ಲು. ಆಕೆ ಅವತ್ತಿನ ದಿನ ಒಂದು ಸ್ವಲ್ಪ ಒರಟಾಗಿ ಮಾತಾಡಿದ್ರು. ನಿಮ್ಮ ಮೈಯಲ್ಲೆಲ್ಲ ಏನೇನು ಗೊತ್ತಿರ್ಲಿಲ್ವಲ್ಲ, ಮೈಯಲ್ಲಲ್ಲಿ ಕರೆಗಳು ಇದ್ದೇ ಇತ್ತು. ಸೊ ನಮ್ಮ ಹುಡುಗಿರು ನಿಮ್ಮನ್ನು ಮುಟ್ಟಕ್ಕೆ ಹೆದರ್ಕೋತಾರೆ, ತಪ್ಪು ತಿಳಿಬೇಡಿ, ಆಗೋಲ್ಲ ಅಂದ್ಬಿಟ್ರು. ಅಯ್ಯೋ ಅದೇನು ಮಹಾ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅಂದ್ಕೊಂಡು ನಾನೇನೋ ಟ್ರಿಮ್ ಮಾಡ್ತೀನಿ. ನಾನು ಪೂರ್ತಿ ಬಳಸ್ಬಿಟ್ಟೆ.
ಎಂಥದ್ರಿ ನೀವು ಗಂಡನೇ ಹೆಂಡತಿ ತಲೆ ಬೋಳಿಸ್ತಾರ ಅಂತೆಲ್ಲ ಜಗಳ ಆಡ್ತು. ಓ ಆದರೆ ಒಂಥರ ಬುದ್ಧ ಕಳೆ ಬಂದಿತ್ತು, ಹ್ಮ್ ಅದು ಒಂಥರ ಸಾತ್ವಿಕವಾದ ತೇಜಸ್, ದೈವಿ ಕಳೆ ದೈವಿ ಕಳೆ. ಆ ಮುಖ ತುಂಬ ಕಾಡುತ್ತೆ ನನಗೆ. ನಾನು ಹೇಳಿದ್ದೆ ಅವಳಿಗೆ, ಏನಮ್ಮ ಏನು ಮಾಡಬೇಕು? ಇಲ್ಲ ನಾನು ಸಾರ್ವಜನಿಕ ವ್ಯಕ್ತಿ, ಒಂದು ದರ್ಶನಕ್ಕೆ ಏರ್ಪಾಡು ಮಾಡಲೇಬೇಕು. ಮೊದಲೇ ಹೇಳಿದ್ರ? ಪ್ರತಿಯೊಂದನ್ನು ಮಾತಾಡಿ